ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಬರ್ತವೆ. ನಾನು ಆ ಎಲ್ಲಾ ತರದ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ಏನ್ ಹೇಳ್ತಾ ಇರೋದು, ಫ್ರಮ್ ಎ ಸೀಲ್ಡ್ ಕಂಟೈನರ್ ಆಫ್ ಡಜನ್ ಆಪಲ್. ಒಂದು ಡಜನ್ ಅಂತಂದ್ರೆ ಎಷ್ಟಿರುತ್ತೆ? 12 ಆಪಲ್ಗಳು ಇರ್ತವೆ. It was found 3 apples are perished. Obtain the probability distribution of number of perished apple when 2 apples are drawn at random. Also find mean and variance of the distribution. First ನೀಟಾಗೆ ಅವ್ರು ಏನೇನ್ ಕೊಟ್ಟಿದ್ದಾರೆ, ಗಿವನ್ ಏನಿದೆ ಅದನ್ನ ಬರ್ಕೊಳ್ಳಿ. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಈ ಒಂದು ಪ್ರಾಬ್ಲಮ್ ಮೇಲೆ. ಸರಿನಾ? ಅವ್ರು ಏನಪ್ಪ ಹೇಳ್ತಾ ಇರೋದು, 12 ಆಪಲ್ಗಳಿದಾವೆ. ಒಂದು ಡಜನ್ ಅಂತ ಅಂದ್ರೇನು? 12 ಆಪಲ್. 1 ಡಜನ್ ಆಪಲ್ಸ್. 1 ಡಜನ್ ಆಪಲ್ಸ್ ಅಂತಂದ್ರೇನು? 12 ಆಪಲ್ಗಳಿದಾವೆ. ಅದರಲ್ಲಿ 3 ಪೆರಿಶ್ಡ್ ಆಪಲ್, 3 ಕೊಳ್ತಾ ಇರುವಂತವು ಅಥವಾ ಹಾಳಾಗಿರುವಂತ ಆಪಲ್ಗಳು. 3 ಪೆರಿಶ್ಡ್. ಈಗ 12ರಲ್ಲಿ 3 ಪೆರಿಶ್ ಇದಾವಲ್ಲೇನಪ್ಪ, ಇನ್ನು ಉಳಿದಿರೋವೇನು ಚೆನ್ನಾಗಿದಾವೆ ಅಂತ ಅಲ್ವಾ? 12ರಲ್ಲಿ 3 ಹೋದ್ರೆ 12ರಲ್ಲಿ 3 ಹೋದ್ರೆ 9. 9 ನನಗೆ ನಾನ್ ಪೆರಿಶ್ ಅಥವಾ ಗುಡ್ ಅಂತ ಬರ್ಕೊಳ್ಳಿ ಸಾಕು. ಸರಿನಾ? ಗುಡ್ ಆಪಲ್ಗಳು ನನಗೆ 9 ಇದಾವೆ, 3 ಹಾಳಾಗಿದಾವೆ, ಟೋಟಲ್ 12 ಐತೆ. ಈಗ ನಾನು ಏನ್ ಮಾಡ್ತಾ ಇರೋದು, 2 ಆಪಲ್ಗಳನ್ನ ರ್ಯಾಂಡಮ್ ಆಗಿ ತಕ್ಕೊಂತ ಇದೀನಿ. 2 ಆಪಲ್ಸ್ ರ್ಯಾಂಡಮ್ಲಿ ಪಿಕ್ಡ್ ಅಂತ ಬರೀರಿ. ಈಗ ಏನ್ ಮಾಡ್ತಾ ಇರೋದು, 12 ಇದಾವೆ, 12ರಲ್ಲಿ ನಾನು 2 ಆಪಲ್ಗಳನ್ನ ಹೊರಗಡೆ ತೆಗಿತಾ ಇದ್ದೀನಿ. ಅದರಲ್ಲಿ ಪೆರಿಶ್ ಆಗಿರುವಂತಹ ಸಾಧ್ಯತೆ ಏನು ಅಂತ ನಾನು ನೋಡ್ತಾ ಹೋಗ್ಬೇಕಾಗತ್ತೆ. ಸರಿನಾ? 0 ಪೆರಿಶ್ ಆಗಿರ್ಬೋದು, 0 ಪೆರಿಶ್ ಆಗಿರ್ಬೋದು, 1 ಪೆರಿಶ್ ಆಗಿರ್ಬೋದು, ಅಥವಾ 2 ಪೆರಿಶ್ ಆಗಿರ್ಬೋದು. ಯಾಕೆ ನಾನು 2 ಮಾತ್ರ ತೆಗಿರ್ತಾ ಇರೋದು. 2 ತೆಗೆದಾಗ 2 ಕೊಳ್ತಿಲ್ಲ ಅಂತ ಇರ್ಬೋದು. ಅಂತಂದ್ರೆ ಒಳ್ಳೆಯವನ್ನೇ ತಕ್ಕೊಂಡಿರ್ಬೋದು. 2ರಲ್ಲಿ 1 ಕೊಳ್ತಾ ಇರ್ಬೋದು, 2ರಲ್ಲಿ 2 ಕೊಳ್ತಾ ಇರ್ಬೋದು. ಅಷ್ಟಕ್ಕೂ ಕೂಡ ನಾವು ಆನ್ಸರ್ ಅನ್ನ ಬರೆಯೋಣ. ಟೋಟಲ್ ಎಷ್ಟಾಗುತ್ತೆ? ಟೋಟಲ್ ಅಂತಂದ್ರೆ ಈಗ 12 ಇದಾವೆ, 12ರಲ್ಲಿ ನಾನು 2 ತಕ್ಕೊಂತ ಇದೀನಿ. ಯಾವ್ದು ಅಂತ ಗೊತ್ತಿಲ್ಲ, ಯಾವ್ದಾದ್ರು ತಕೋಬಹುದು. ಅದಕ್ಕೋಸ್ಕರ ಕಾಂಬಿನೇಷನ್ ಅನ್ನ ಯೂಸ್ ಮಾಡಬೇಕು. 12C2. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಲ್ಕುಲೇಟರ್ ಅನ್ನ ತಗೊಂಡು 12 NCR ಬಟನ್ ಮತ್ತೆ 2 ಅನ್ನ ಒತ್ತಿ ಈಸ್ ಈಕ್ವಲ್ ಟು ನ ಹೊಡಿರಿ. ಯಾವ ರೀತಿ ಬರೀಬೇಕು? 12 ಅನ್ನ ಹೊಡಿಬೇಕು, ಆಮೇಲೆ NCR ಬಟನ್, ನೆಕ್ಸ್ಟ್ 2 ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಕ್ವಲ್ ಟು. ಗೊತ್ತಾಯ್ತಾ? 12 NCR ಬಟನ್ 2 ಆಮೇಲೆ ಈಕ್ವಲ್ ಟು ನ ಹೊಡೆದ್ರೆ 12C2 ವ್ಯಾಲ್ಯೂ ಬರುತ್ತೆ. ಎಷ್ಟು ಬಂದಿದೆ? 66. ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು? 66. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ x be a random variable, x be a random variable that represents perished apples. ಸರಿನಾ? ಈಗ ಎಕ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು? ಪೆರಿಶ್ ಆಗಿರುವಂತವು ಅಂತಂದ್ರೆ ಚೆನ್ನಾಗಿಲ್ದಲೇ ಇರುವಂತ ಆಪಲ್ ಗಳನ್ನ ತೋರಿಸ್ತಾ ಇದೆ. ಈಗ ನಾನು 2 ಆಪಲ್ ಗಳನ್ನ ತಕ್ಕೊಳೋದು. 12 ಆಪಲ್ ಗಳಿದಾವೆ ನನ್ನ ಹತ್ರ. 1 2 3 4 5 6 7 8 9 10 11 12. 12 ಆಪಲ್ ಅಲ್ಲಿ ಏನ್ ಮಾಡ್ತೀನಿ? ಯಾವುದಾದರೂ 2 ಆಪಲ್ ಗಳನ್ನ ತಕ್ಕೊಂತ ಹೋಗ್ತೀನಿ. 2 ಆಪಲ್ ಅನ್ನ ತಕ್ಕೊಂಡಾಗ ಅದು 0 ಪೆರಿಶ್ ಆಗಿರ್ಬೋದು. ಅಂತಂದ್ರೆ 2ರಲ್ಲಿ ಯಾವುದು ಕೂಡ ಪೆರಿಶ್ ಆಗಿಲ್ಲ, ಒಳ್ಳೆ ಆಪಲ್ ಗಳನ್ನೇ ನಾನು ತಕ್ಕೊಂಡಿದ್ದೀನಿ ಅನ್ನಂಗಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೋದು? 1 ಆಪಲ್ ಪೆರಿಶ್ ಆಗಿರ್ಬೋದು. ಅಂತಂದ್ರೆ 2 ತಗಂತೀನಲ್ಲ, 2ರಲ್ಲಿ 1 ಕೊಳ್ತೋ ಇರ್ಬೋದು. ನೆಕ್ಸ್ಟ್ ತಗೊಂಡಿರುವಂತ 2 ಕೂಡ ಕೊಳ್ತೋಗಿರ್ಬೋದು. ಯಾಕಂದ್ರೆ ನನ್ನ ಹತ್ರ 3 ಕೊಳ್ತೋಗಿರುವಂತವು ಅಂತಂದ್ರೆ 3 ಚೆನ್ನಾಗಿಲ್ದಲೇ ಇರುವಂತಹ ಆಪಲ್ಗಳಿದಾವೆ. ಅದರಲ್ಲಿ 2 ಕೂಡ ಕೊಳ್ತೋಗಿರೋವು ಸಿಗ್ಬೋದು, 1 ಕೊಳ್ತೋ ಇರೋದು ಸಿಗ್ಬೋದು, ಅಥವಾ ಯಾವುದು ಕೂಡ ಕೊಳ್ತೋ ಇರೋದು ಸಿಕ್ಕಿಲ್ಲ, ಎಲ್ಲವೂ ಕೂಡ ಒಳ್ಳೆವೇ ಸಿಕ್ಕಿದಾವೆ ಅಂತಾನು ಕೂಡ ನೋಡ್ತಾ ಹೋಗ್ಬೋದು. ಈ 3 ಕಂಡೀಷನ್ಗೆ ನಾವು ಆನ್ಸರ್ ಅನ್ನ ಬರಿಬೇಕು. ಸೊಲ್ಯೂಷನ್ ಅನ್ನ ಬರಿತಾ ಹೋಗ್ತೀನಿ. ನೋಡಿ, ಇವಾಗ ಫಸ್ಟ್ ಪ್ರೊಬ್ಯಾಬಿಲಿಟಿನ ಕಂಡುಹಿಡಿಯೋಣ. ಪ್ರೊಬ್ಯಾಬಿಲಿಟಿ ಆಫ್ x ಈಸ್ ಈಕ್ವಲ್ ಟು 0 ಅಂತ ಅಂದ್ರೆ ನನ್ನ 2 ಆಪಲ್ ಗಳನ್ನ ಪಿಕ್ ಮಾಡಿದ್ನಲ್ವಾ, 12ರಲ್ಲಿ ಯಾವೂ ಕೂಡ ನನಗೆ ಕೊಳ್ತೋ ಇರುವಂತವು ಬಂದಿಲ್ಲ. ಈ ಒಂದು ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನೋಡಿ, ಇಲ್ಲಿ ಕೆಳಗಡೆ ಟೋಟಲ್ ವ್ಯಾಲ್ಯೂನ ಬರೀರಿ. ಟೋಟಲ್ ಎಷ್ಟು? 12C2 ಅಲ್ವಾ? 12C2 ಇಸ್ ದ ಟೋಟಲ್ ವ್ಯಾಲ್ಯೂ. ಮೇಲ್ಗಡೆ ಏನ್ ಮಾಡ್ಬೇಕು ಅಂತಂದ್ರೆ, ನನಗೆ ಇವಾಗ 0 ಪೆರಿಶ್ಡ್ ಆಪಲ್ ಇರೋದು. 0 ಪೆರಿಶ್ಡ್ ಆಪಲ್ ಅಂತಂದ್ರೆ ನಾನು 2 ಪಿಕ್ ಮಾಡ್ತೀನಲ್ಲ, ಆ 2 ಕೂಡ ಈ 9 ಗುಡ್ ಆಪಲ್ಸ್ ಇಂದನೇ ತಗೋಬೇಕು. ಗೊತ್ತಾಯ್ತಾ? ನಾನು ಏನಾದ್ರೂ ಕೂಡ ಈ 9 ಗುಡ್ ಆಪಲ್ಸ್ ಅಲ್ಲಿನೇ ನಾನು ಪಿಕ್ ಮಾಡಿದ್ರೆ 2 ಆಪಲ್ ಗಳನ್ನ, ಅವಾಗ ಏನಾಗುತ್ತೆ? 0 ಪೆರಿಶ್ಡ್ ಆಪಲ್ ಆದಂಗಾಗುತ್ತೆ. 1 ಕೂಡ ಕೊಳ್ತೋಗಿರಲ್ಲ. ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡ್ತಿರೋದೇ ಗುಡ್ ಆಪಲ್ ಗಳಿಂದ. ಅದಕ್ಕೋಸ್ಕರ ಏನಂತ ಬರೀಬೇಕು? 9C2. ಯಾಕೆ? 2 ಆಪಲ್ ನನಗೆ ಬೇಕಾಗಿರೋದು ಇಂಟು
ಇನ್ನು ಉಳಿದಿರೋದೇನು 3 ಪೆರಿಶ್ಡ್ ಆಪಲ್ ಅಲ್ವಾ, ಸೊ 3ರಿಂದ ನಾನು ಯಾವುದನ್ನು ಕೂಡ ತಗೊಂತಾ ಇಲ್ಲ. ಸೊ 3C0 ಗೊತ್ತಾಯ್ತಾ ಯಾವ ರೀತಿ ಅಂತ. ಟೋಟಲ್ 12C2. ನೆಕ್ಸ್ಟ್ 9 ಗುಡ್ ಆಪಲ್ಗಳು ಇದ್ವಲ್ಲ ಅದರಲ್ಲೇ ನಾನು 2 ತಗೊಂತಾ ಇದ್ದೀನಿ. ಸೊ ಅವಾಗ ಏನಾಯ್ತು, ಪೆರಿಶ್ ಆಗಿರುವಂತ 1 ಆಪಲ್ ಅನ್ನು ಕೂಡ ನಾನು ತಗೊಂಡಿಲ್ಲ. ನೋಡಿ 3 ಪೆರಿಶ್ ಆಗಿದ್ದು 3ರಲ್ಲಿ 1 ಕೂಡ ನಾನು ತಗೊಂಡಿಲ್ಲ ಆ ತರ. ಸೊ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ 9C2. ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 9 NCR ಬಟನ್ ಮತ್ತೆ 2 ಅನ್ನು ಹೊಡಿರಿ. ಸೊ ವ್ಯಾಲ್ಯೂ ಎಷ್ಟು ಬಂತು 36 ಇಂಟು 3C0. 3 ಅನ್ನು ಹೊಡಿರಿ, NCR ಬಟನ್ 0ನ ಹೊಡೆದು ಈಕ್ವಲ್ ಟು ಹೊಡಿರಿ. ಎಷ್ಟು ಬಂತು 1 ಹೋಲ್ ಡಿವೈಡೆಡ್ ಬೈ 12C2. 12C2 ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿದೆ ಏನು 66. ಸೊ 36 ಹೋಲ್ ಡಿವೈಡೆಡ್ ಬೈ 66. ಸೊ ಎರಡು ಕೂಡ 6 ಇಂದ ಡಿವೈಡ್ ಆಗ್ತವೆ. 6 6 36, 6 11 66 ಆಗುತ್ತೆ. ಸೊ ಇದು ಹಿಂಗೆ ಇರಲಿ, ಏನಾಗಲ್ಲ. P ಆಫ್ X is equal to 1 ಅಂತ ಅಂದ್ರೆ ಒಂದು ಕೊಳ್ತೋಗಿರುವಂತ ಆಪಲ್ ಅನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. 2 ತಕ್ಕೊಂತೀನಲ್ಲ 12ರಲ್ಲಿ, ಅದರಲ್ಲಿ ಒಂದು ಕೊಳ್ತೋಗಿದೆ ಅಂತ ತೋರಿಸ್ಬೇಕು. ಯಾವ ರೀತಿ, ಕೆಳಗಡೆ ಫಸ್ಟ್ ಟೋಟಲ್ ಅನ್ನ ಬರ್ಕೊಳ್ಳಿ 12C2 ಅಂತ. ಮೇಲ್ಗಡೆ ಒಂದು ಗುಡ್ ಆಪಲ್ ಅನ್ನ ತಕ್ಕೊಂತೀನಿ, ಇನ್ನೊಂದು ಪೆರಿಶ್ಡ್ ಆಪಲ್ ಅನ್ನ ತಕ್ಕೊಂತೀನಿ. ಗೊತ್ತಾಯ್ತಾ, ಟೋಟಲ್ 2 ತಕ್ಕಂಡಂಗ್ ಆಯ್ತು. ಇಲ್ಲಿ ಕೇವಲ ಒಂದೇ ಒಂದು ಕೊಳ್ತಾ ಇರೋದು ಬರ್ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಒಂದು ಕೊಳ್ತಾ ಇರೋದನ್ನ ತಗೊಂಡೆ. 3ರಲ್ಲಿ 3 ಕೊಳ್ತಾ ಇದ್ವಲ್ಲ ಅದರಲ್ಲಿ ಒಂದನ್ನ ತಗೊಂಡೆ. ಇನ್ನು ಉಳಿದಿರೋದೇನು ಒಳ್ಳೆ ಆಪಲ್ ಇಂದಾನೆ ನಾನು ಒಂದನ್ನ ತಗೋಬೇಕು. ಟೋಟಲ್ 2 ತಕ್ಕೊಂಡಂಗ್ ಆಯ್ತು. ಸೊ ವ್ಯಾಲ್ಯೂ ಏನಾಗುತ್ತೆ 9C1. 9 NCR ಬಟನ್ 1 ಅನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ಪ್ರೆಸ್ ಮಾಡಿ, ಏನಾಗುತ್ತೆ 9 ಇಂಟು 3C1 ಕೂಡ ಏನಾಗಿರುತ್ತೆ 3 ಆಗಿರುತ್ತೆ. ಹೋಲ್ ಡಿವೈಡೆಡ್ ಬೈ 12C2 ವ್ಯಾಲ್ಯೂ ಎಷ್ಟು ಬಂತಿತ್ತು ನನಗೆ 66. 9 3s 27 ಹೋಲ್ ಡಿವೈಡೆಡ್ ಬೈ 66. ಸೊ ಎರಡು ಕೂಡ 3 ಇಂದ ಡಿವೈಡ್ ಆಗ್ತವೆ. 3 9s 27, 3 2s 6, 3 2s 6, 9 ಡಿವೈಡೆಡ್ ಬೈ 22. ಸೊ ಇಷ್ಟರಲ್ಲೇ ಇರಲಿ. ನೆಕ್ಸ್ಟ್ P ಆಫ್ X is equal to 2 ಹೋಗೋಣ. X is equal to 2 ಅಂತಂದ್ರೆ ಎರಡೂ ಕೂಡ ಪೆರಿಶ್ಡ್ ಆಪಲ್ ಅನ್ನೇ ತಕ್ಕೊಂತ ಇದ್ದೀನಿ. ನಾನು 2 ಡ್ರಾ ಮಾಡ್ತಾ ಇದ್ದೀನಲ್ಲ 12ರಲ್ಲಿ ಎರಡೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಪೆರಿಶ್ಡ್ ಆಪಲ್ ಅನ್ನೇ ತಾಂತ ಇದ್ದೀನಿ. ಒಂದು ಕೂಡ ಒಳ್ಳೆ ಆಪಲ್ ತಾಂತ ಇಲ್ಲ. ಸೊ 9C0 ಇಂಟು 3C2 ಹೋಲ್ ಡಿವೈಡೆಡ್ ಬೈ 12C2. ಗೊತ್ತಾಯ್ತಾ ಯಾವ ರೀತಿ ಅಂತ. ಟೋಟಲ್ 12C2 ಆಪಲ್ಸ್ಗಳಿರೋದು, 2 ಆಪಲ್ ಅನ್ನ ತಗೊಂತ ಇರೋದು. ನಾನು ಒಂದು ಕೂಡ ಒಳ್ಳೆ ಆಪಲ್ ಅನ್ನ ತಗೊಂಡಿಲ್ಲ, 2 ಕೂಡ ನಾನು ಪೆರಿಶ್ ಆಗಿರುವಂತ ಆಪಲ್ ಅನ್ನೇ ತಗೊಂಡಿದ್ದೀನಿ. ಸೊ 9C0 ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. 9C0 ವ್ಯಾಲ್ಯೂ ಎಷ್ಟಾಯ್ತು 1 ಇಂಟು 3C2 ವ್ಯಾಲ್ಯೂ ಎಷ್ಟಾಯ್ತು ನನಗೆ 3 ಆಗಿದೆ. ಹೋಲ್ ಡಿವೈಡೆಡ್ ಬೈ 12C2 ವ್ಯಾಲ್ಯೂ ಎಷ್ಟು ನನಗೆ 66. 3 1s 3 2s 6, 3 2s 6, 1 ಡಿವೈಡೆಡ್ ಬೈ 22. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ X ಅಂತ ಬರ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ P ಆಫ್ X ಅಂತ ಬರ್ಕೊಳ್ಳಿ, ಇಲ್ಲಾಂದ್ರೆ XI P ಆಫ್ XI ಅಂತ ಬರ್ಕೊಳ್ಳಿ. ಟೇಬಲ್ ಅನ್ನ ಫಾರ್ಮ್ ಮಾಡ್ಬೇಕು ನಾನು ಇವಾಗ, ಸರಿನಾ. ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಅರ್ಥ ಇದ್ರದ್ದು ಏನೋ, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಈಗ ವ್ಯಾಲ್ಯೂಸ್ ಏನೇನಿರೋದು, X ವ್ಯಾಲ್ಯೂ 0 ಇದೆ, X ವ್ಯಾಲ್ಯೂ 1 ಇದೆ, X ವ್ಯಾಲ್ಯೂ 2 ಇದೆ, ಅಷ್ಟೇ ಸಿಂಪಲ್. ಸೊ ಈಗ X ವ್ಯಾಲ್ಯೂ 0 ಇದ್ರೆ ಅದರ ಪ್ರೊಬ್ಯಾಬಿಲಿಟಿ ಏನ್ ಬಂತು ನನಗೆ 6/11 ಬಂದಿದೆ. ಏನಾದ್ರೂ 1 ಆಗಿದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟು ಬಂತು 9/22 ಬಂದಿದೆ. ಏನಾದ್ರೂ 2 ಆಗಿದ್ರೆ ಎಷ್ಟು ಬಂದಿದೆ ಪ್ರೊಬಬಿಲಿಟಿ 1/22 ಬಂದಿದೆ. ಗೊತ್ತಾಯ್ತಾ. ಫರ್ದರ್ ಅವನೇನ್ ಕ್ವಶನ್ ಅನ್ನ ಕೇಳ್ತಾ ಇದ್ದಾನೆ, ಇವಾಗ ಪ್ರೊಬಬಿಲಿಟಿನ ಕಂಡಿಡ್ದಾಯ್ತಲ್ವಾ, 0 ಪೆರಿಶ್ಡ್ 1 ಪೆರಿಶ್ಡ್ 2 ಪೆರಿಶ್ಡ್ ಆಪಲ್ ಅನ್ನ ಪಿಕ್ ಮಾಡುವಂತದ್ದು, ಮೀನ್ ಮತ್ತೆ ವೇರಿಯನ್ಸ್ ಅನ್ನ ಕಂಡಿಡ್ರಿ ಅಂತ ಹೇಳ್ತಾ ಇದ್ರೆ. ಸೊ ಅದನ್ನ ಈ ಒಂದು ಜಾಗದಲ್ಲಿ ಕಂಡಿಡಿಯೋಣ. ಇವಾಗ ಅಳಿಸ್ತೀನಿ, ಸ್ಕ್ರೀನ್ ಶಾಟ್ ತಕೊಳ್ಳಿ. ಮೊದಲಿಗೆ ಮೀನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು, ಸರಿನಾ. ಮೀನ್ ಆದ್ಮೇಲೆ ನಾವು ವೇರಿಯನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಆಗೋದು. ಮೀನ್ ವ್ಯಾಲ್ಯೂನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಮೀನ್ದು ಫಾರ್ಮುಲಾ ಏನು, ಸಮೇಷನ್ ಆಫ್ XI ಇಂಟು P ಆಫ್ XI. ಗೊತ್ತಾಯ್ತಾ. ಸಮೇಷನ್ ಆಫ್ XI ಇಂಟು P ಆಫ್ XI ಅಂತಂದ್ರೆ 0 ಇಂಟು 6/11 ಪ್ಲಸ್ 1 ಇಂಟು 9/22 ಪ್ಲಸ್ 2 ಇಂಟು 1/22. ಆ ತರ ನಾವು ಮಾಡ್ಬೇಕಾಗತ್ತೆ. ಸಮೇಷನ್ 0 ಇಂಟು 6/11 ಪ್ಲಸ್ 1 ಇಂಟು 9/22 ಪ್ಲಸ್ 2 ಇಂಟು 1/22. ಗೊತ್ತಾಯ್ತಾ. ಈ ತರ ನಾವು ಮಲ್ಟಿಪ್ಲೈ ಮಾಡ್ಬೇಕು. 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಆಗುತ್ತೆ. 9/22 ಹಂಗೆ ಉಳಿಸ್ಕೊಂತೀನಿ, ಸರಿನಾ. ಪ್ಲಸ್ 2/22 ಹಂಗೆ ಉಳಿಸ್ಕೊಂತೀನಿ. 2 1s 2 11s ಆಗೋದು, ಆದ್ರೆ ನಾನು ಮಾಡಲ್ಲ. ಯಾಕೆ ಗೊತ್ತಾ, 2 1s 2/22 ಆಯ್ತು. ಈಗ ಡಿನಾಮಿನೇಟರ್ ನನಗೆ ಸೇಮ್ ಐತೆ. ಸೇಮ್ ಡಿನಾಮಿನೇಟರ್ ಇದ್ದಾಗ ಅದನ್ನ ಕಾಮನ್ ಆಗಿ ತಗೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡ್ಬಿಡ್ಬೋದು. ಸೊ 9 + 2 ಏನಾಯ್ತು 11. 11 1s 11 2s. ಸೊ ಮೀನ್ ವ್ಯಾಲ್ಯೂ ಎಷ್ಟು ಬಂತು ನನಗೆ 1/2, ಅಥವಾ
ವಿಚ್ ಈಸ್ ಈಕ್ವಲ್ ಟು 0.5 ಅಂತ ಕೂಡ ನಾನು ಬರೀಬಹುದು. ಗೊತ್ತಾಯ್ತಾ ಯಾವ ರೀತಿ ಮಾಡಿದ್ದು ಅಂತ? ಇದು ಅಷ್ಟು 0 ಆಗುತ್ತೆ. 1 ಇಂಟು 9/22 9/22ನೇ. 2 ಇಂಟು 1/22 2/22. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಿತ್ತು. 2 1s 2 11s ಅಂತ. ನನಗೆ ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಯಾವ ರೀತಿ? ಡಿನಾಮಿನೇಟರ್ ಸೇಮ್ ಇತ್ತು ಅಂತಂದ್ರೆ ಅದನ್ನು ಕಾಮನ್ ಆಗಿ ಬರ್ಕೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡ್ಬಿಡ್ಬೋದು. ಸೊ 9 + 2 11, 11 1s 11 2s. ಈಗ ವೇರಿಯನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ವೇರಿಯನ್ಸ್ ಅನ್ನ ನಾವು ವಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸಮೇಷನ್ ಆಫ್ xi ಸ್ಕ್ವೇರ್ ಇಂಟು ಪಿ ಆಫ್ xi ಮೈನಸ್ ಮ್ಯೂ ಸ್ಕ್ವೇರ್. ಫಾರ್ಮುಲಾ ಏನು? ಇಲ್ಲಿ xi ಇಂಟು ಪಿ ಆಫ್ xi ಅಂತಿದ್ದೆ, ಇಲ್ಲಿ xi ಸ್ಕ್ವೇರ್ ಇಂಟು ಪಿ ಆಫ್ xi ಮೈನಸ್ ಮ್ಯೂ ಸ್ಕ್ವೇರ್. ಮ್ಯೂ ಅಂತಂದ್ರೆ ಏನು? ಮೀನ್ ವ್ಯಾಲ್ಯೂ. ಮ್ಯೂ ಸ್ಕ್ವೇರ್ ಅಂತಂದ್ರೆ 0.5 ಹೋಲ್ ಸ್ಕ್ವೇರ್ ಆ ಥರ. ಸೊ ಇವಾಗ ಸಮೇಷನ್ ಆಫ್ xi ಸ್ಕ್ವೇರ್ ಇಂಟು ಪಿ ಆಫ್ xi, ಇಲ್ಲಿ 0 ಇದೆಯಲ್ಲ, 0 ಸ್ಕ್ವೇರ್ ಮಾಡ್ಬೇಕು. 0 ಸ್ಕ್ವೇರ್, ಇದರ ಪ್ರೊಬಬಿಲಿಟಿ ಸೇಮ್ ವ್ಯಾಲ್ಯೂ ಇರುತ್ತೆ, 6/11 ಹಂಗೆ ಇರುತ್ತೆ, ಸರಿನಾ? ಪ್ಲಸ್ 1 ಸ್ಕ್ವೇರ್ ಇಂಟು 9/22 ಹಂಗೆ ಇರುತ್ತೆ, ಪ್ಲಸ್ 2 ಸ್ಕ್ವೇರ್ ಇಂಟು 1/22 ಹಂಗೆ ಇರುತ್ತೆ. ಗೊತ್ತಾಯ್ತಾ? ಎಸ್. ಮೈನಸ್ ಮ್ಯೂ ಸ್ಕ್ವೇರ್. ಅಷ್ಟು ಜನ ಮರ್ತೇ ಬಿಡ್ತಾರೆ, ಇದನ್ನ ಬರೀ ಸಮೇಷನ್ ಅನ್ನ ಮಾಡ್ಬಿಟ್ಟು ಇಟ್ಬಿಡ್ತಾರೆ, ಸರಿನಾ? ಮ್ಯೂ ಅನ್ನ ಮರಿಬಾರ್ದು. ಮ್ಯೂ ವ್ಯಾಲ್ಯೂ ಏನು? 0.5. ಸೊ 0.5 ಹೋಲ್ ಸ್ಕ್ವೇರ್ ಅಂತ ತಗೊಳ್ಳಿ, ಸರಿನಾ? ಎಸ್. ಸೊ 0 ಸ್ಕ್ವೇರ್ ಅಂತಂದ್ರೆ 0, 0 ಇಂಟು ಎನಿಥಿಂಗ್ ಏನಾಗುತ್ತೆ? 0 ಆಗುತ್ತೆ. 1 ಸ್ಕ್ವೇರ್ ಅಂತ ಅಂದ್ರೆ 1. 1 ಇಂಟು 9/22 ಅನ್ನ ನಾನು 9/22 ಅಂತ ಹಂಗೆ ಬರೀತೀನಿ, ಪ್ಲಸ್ 2 ಸ್ಕ್ವೇರ್ ಅಂತಂದ್ರೆ ಎಷ್ಟಾಗುತ್ತೆ? 4. ಸೊ 4 ಇಂಟು 1/22, 4/22. ಯಾಕೆ ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಡಿನಾಮಿನೇಟರ್ ಸೇಮ್ ಇದೆ, ಈಸಿ ಆಗುತ್ತೆ ನನಗೆ ಕ್ಯಾಲ್ಕುಲೇಷನ್. ಮೈನಸ್ 0.5 ಹೋಲ್ ಸ್ಕ್ವೇರ್, 0.5 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಯ್ತು ನನಗೆ? 0.25. ಈಗ ಇಲ್ಲಿ ನೋಡಿದ್ರೆ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ರೆ ಅದನ್ನ ಕಾಮನ್ ಆಗಿ ತಗೊಂಡು ನ್ಯೂಮರೇಟರ್ ಅನ್ನ ಆಡ್ ಮಾಡ್ಬೋದು. ಸೊ 9 + 4 ಅಂತ ಅಂದ್ರೆ ಎಷ್ಟಾಗುತ್ತೆ? 13 ಆಗುತ್ತೆ. ಗೊತ್ತಾಯ್ತಾ? ಸೊ 9 + 4 is 13 ಮೈನಸ್ 0.25. ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ? 13 ಡಿವೈಡೆಡ್ ಬೈ 22. ವ್ಯಾಲ್ಯೂ ಎಷ್ಟು ಬಂತು? 0.590. ಸೊ ಇಷ್ಟು 0.590 ಮೈನಸ್ 0.25. ಡೆಸಿಮಲ್ ಆದ್ಮೇಲೆ 2 ಪಾಯಿಂಟ್ ತಗೊಳ್ಳಿ ಸಾಕು, ಇಲ್ಲ ಅಂತಂದ್ರೆ 3 ಪಾಯಿಂಟ್ ತಗೊಂಡಿದ್ದೀನಿ, ಏನೂ ಅಲ್ಲ. 0.590 ಮೈನಸ್ 0.25. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 0.34. 0.34. ಸೊ ಇವಾಗ ನನಗೆ ವೇರಿಯನ್ಸ್ ಎಷ್ಟು ಬಂದಿದೆ? ನನಗೆ ವೇರಿಯನ್ಸ್ ಈಸ್ 0.34. ನೆಕ್ಸ್ಟ್ ಅವ್ರು ಏನ್ ಕೇಳ್ತಾರೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕೂಡ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ಕೇಳಿಲ್ಲ ಕ್ವಶನ್ ಅಲ್ಲಿ, ಆದ್ರೂ ಕೂಡ ತೋರಿಸ್ತೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ ರೂಟ್ ಆಫ್ ವೇರಿಯನ್ಸ್. ವೇರಿಯನ್ಸ್ ಎಷ್ಟು ಬಂದಿರೋದು? 0.34. ಸೊ ರೂಟ್ ಆಫ್ 0.34 ವ್ಯಾಲ್ಯೂ ಏನ್ ಬರುತ್ತೆ ನೋಡಿ? ರೂಟ್ ಆಫ್ 0.34 0.5830. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ವೇರಿಯನ್ಸ್ ಅನ್ನ ಕಂಡಿಡಿದಿದ್ದೀವಿ, ಮೀನ್ ಅನ್ನ ಕಂಡಿಡಿದಿದ್ದೀವಿ, ಪ್ರೊಬಬಿಲಿಟಿನ ಕಂಡಿಡಿದು ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಬರೆದಿದ್ದೀವಿ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಕ್ಕೊಂತ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.